ವಂದೇ ದೇವಮುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ಹಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ ವಂದೇ ಶಿವಂ ಶಂಕರಂ. ಕೋಲ ತುದಿಯ ಕೋಡಗದಂತೆ ನೇಣ ತುದಿಯ ಬೊಂಬೆಯಂತೆ ಆಡಿದೆನಯ್ಯ ನೀ ಆಡಿಸಿದಂತೆ ನುಡಿದೆನಯ್ಯ ನೀ ನುಡಿಸಿದಂತೆ ಇದ್ದೆನಯ್ಯ ನೀ ಇರಿಸಿದಂತೆ ಜಗದ ಯಂತ್ರವಾಹಕ ಚನ್ನಮಲ್ಲಿಕಾರ್ಜುನ ದೇವ ಸಾಕೆಂಬೆನ್ನಕ್ಕ ಎನ್ನ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಯಾವ ಭವ್ಯ ಪರಂಪರೆಯ ದಿವ್ಯ ಶಕ್ತಿಯ ಸ್ವರೂಪಿಗಳಾದಂತಹ ತಪೋಮೂರ್ತಿಗಳಾಗಿರುವಂತಹ ಲಿಂಗೈಕ್ಯ ಸಿದ್ಧಲಿಂಗ ಮಹಾರಾಜರ ಎಲ್ಲ ಲಿಂಗೇಶ್ವರರ ಷಡಕ್ಷರಿ ಶಿವಯೋಗಿಗಳವರ ಈ ಪರಂಪರೆಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ತೊಂಡಿಕಟ್ಟಿಯ ಪರಮ ಪೂಜ್ಯ ವೆಂಕಟೇಶ್ವರ ಮಹಾರಾಜರಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ಜಕನೂರಿನ ಸಿದ್ಧಲಿಂಗ ಸ್ವಾಮೀಜಿಯವರಿಗೆ ಶರಣು ಸಮರ್ಪಣೆಗೈದು ನಿಂಗನೂರಿನ ಶಿವಪುತ್ರ ಅವಧೂತ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಪರಮ ಪೂಜ್ಯನೀಯ ಜ್ಞಾನನಿಧಿಗಳಾದ ಗದುಗಿನ ಮೈತ್ರಾದೇವಿ ಮಾತಾಜಿಯವರಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ಇದೇ ಊರಿನ ಅಪ್ರತಿಮ ಪ್ರವಚನಕಾರರಾದ ಸಂಚಾರ ಮೂರ್ತಿಯಾದ ಅಧ್ಯಾತ್ಮದ ಕಣಿ ಶರೀಫ ಶಿವಯೋಗಿಗಳಿಗೆ ಶರಣು ಸಮರ್ಪಣೆಗೈದು ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾಪುಣ್ಯಕ್ಕೆ ಭಾಜನರಾಗಿರುವ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಜಗತ್ತಿನೊಳಗೆ ಎಲ್ಲರ ಅಡಿಗೆ ಮಾಡ್ತಾರೆ. ಅಡಿಗೆ ಮಾಡೋದು ಯಾಕ? ಊಟ ಮಾಡಕ್ಕೆ. ಅಡಿಗೆ ಮಾಡಿ ಅದನ್ನು ಮುಂದೆ ಇಟ್ಟು ನಾನು ಉಣಲಿಲ್ಲ, ಇನ್ನೊಬ್ಬರಿಗೆ ಉಣ್ಣಾಕು ಕೊಡಲಿಲ್ಲ, ನಾನು ಉಣ್ಣಂಗಿಲ್ಲ, ಇನ್ನೊಬ್ಬರಿಗೆ ಉಣ್ಣಲಿಕ್ಕೆ ಕೊಡಂಗಿಲ್ಲ ಅಂತಂದ್ರೆ ಇದಕ್ಕೆ ಧರ್ಮ ಅಂತಿರೋ ಅಥವಾ ಸದ್ಗುಣ ಅಂತಿರೋ, ಪಾಪಿ ಅಂತಿರೋ, ಪುಣ್ಯವಂತ ಅಂತಿರೋ. ಅಡಿಗೆರ ರೆಡಿ ಅದ, ತಾನು ಉಣ್ಣವಲ್ಲ, ಇನ್ನೊಬ್ರಿಗೂ ಉಣ್ಣಾಕ ಕೊಡವಲ್ಲ. ನಾಯಿ ಬಣಿವಿ ಕಾಯ್ತದ, ತಾನು ತಿನ್ನಂಗಿಲ್ಲ, ಬಂದಂಥವಕ್ಕೂ ತಿನ್ಕೊಡಂಗಿಲ್ಲ. ಸಾವು ನಮಗೆ ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತದ. ಹುಟ್ಟಿದ ತಕ್ಷಣವೇ ಸಾವು ನಮ್ಮ ಬೆನ್ನಿಂದ ಬಂದದ. ಭಗವಂತ ಈ ಜೀವನ ಕೊಟ್ಟಾನಂತಂದ್ರ ಈ ಜೀವನ ಒಂದು ಪುಸ್ತಕ ಇದ್ದಂಗ. ಜನನ ಎಂಬ ಒಂದು ಪೇಜನ್ನು ಕೊಟ್ಟಾನ, ಮರಣ ಎಂಬ ಪೇಜನ್ನು ಕೊಟ್ಟು ಕಳಿಸ್ಯಾನ. ಆದ್ರೆ ಏನು ಮಾಡ್ಯಾನಂದ್ರೆ ರಹಸ್ಯವಾಗಿಟ್ಟಾನ. ಜನ್ಮ ನಮ್ಮವ್ರಿಗೆ ಗೊತ್ತಾಯಿತು, ಮರಣ ನಮಗೆ ತಿಳಿದಿಲ್ಲ. ಅಷ್ಟು ರಹಸ್ಯವಾಗಿಟ್ಟಾನ. ಅಷ್ಟು ನಶ್ವರವಾದಂತಹ ಮಾನವ ಜನ್ಮ ಇದು. ಯಾವ ಕ್ಷಣದೊಳಗೆ ಸಿದ್ದೇಶ್ವರಪ್ಪವರು ತಮ್ಮ ವಿಲ್ಲಿನೊಳಗೆ ಬರೆದಿಟ್ಟಾರ, ಹೆಂಗೆ ಜೀವನ ಬದುಕಂದ್ರೆ ಹೆಂಗಿರ್ತೈತಿ? ತೆರೆ ಅಡಗಿದಂತೆ, ಮೋಡ ಕರಗಿದಂತೆ, ದೀಪ ಆರಿದಂತೆ. ಯಾವ ಕ್ಷಣದೊಳಗೆ ನಮ್ಮ ಜೀವನ ಹೋಗ್ತದ ಗೊತ್ತಿಲ್ಲ.
ಅದಕ್ಕೆ ಸಿದ್ದೇಶ್ವರಪ್ಪ ಅವರು ಕೊನೆಯ ಕಾಲಕ್ಕೆ 2014ನೇ ಇಸ್ವಿಯೊಳಗೆ ಬರೆದಿಟ್ಟಾರೆ ಅವರು ಒಂದು ಬಿಲ್. ಅದನ್ನು ಎಲ್ಲರೂ ಓದಬೇಕು. ಎಷ್ಟು ಅದ್ಭುತವಾದ ಸಾಲುಗಳನ್ನು ಅದ್ರಾಗ ಬರ್ದಾರ. ಜಗತ್ತಿನೊಳಗೆ ನಾನೊಂದು 4 ದಿನ ಬದುಕೀನಿ, ಬಾಳೀನಿ, ಇಲ್ಲೆಲ್ಲ ಅನುಭವಿಸೀನಿ, ನೋಡೀನಿ, ಆನಂದದಿಂದ ಅದೀನಿ, ನಾ ಎಲ್ಲರನ್ನ ಭೇಟಿಯಾಗಿದ್ದೀನಿ, ಅವರಿಗೆಲ್ಲ ನಾವು ಉಪಕೃತ ಅಂತ ಬರ್ದಾರ. ಅವ್ರಿಗೆ ಉಪಕೃತ ಅಂತ ಬರ್ದಾರ. ಅಷ್ಟ ಬರಿಬೇಕಾಗಿತ್ತಂದ್ರೆ ಅವರಿಗೆ ಸತ್ಯದ ಅರಿವಾಗ್ಯದ. ಏನು ಸತ್ಯ? ಈ ನಶ್ವರತೆಯೇ ಸತ್ಯ. ಇದು ಅಳಿದು ಹೋಗ್ತದ, ಇದು ನಾಶ ಆಗ್ತದ, ಇದು ಶಾಶ್ವತವಲ್ಲ ಅಂತ ತಿಳಿದುಕೊಳ್ಳೋದೇ ಸತ್ಯ. ಯಾವಾಗ ಮನುಷ್ಯನಿಗೆ ಇದು ಶಾಶ್ವತವಲ್ಲ, ಇದು ಕ್ಷಣಭಂಗುರ ಅಂತ ತಿಳಿತದೋ ಅವಾಗ ಲೋಭಿ ಆಗುವುದಿಲ್ಲ, ಉದಾರಿ ಆಗ್ತಾನ. ಸ್ವಾರ್ಥಿ ಆಗುವುದಿಲ್ಲ, ನಿಸ್ವಾರ್ಥಿ ಆಗ್ತಾನ. ಪಾಪಿ ಆಗುವುದಿಲ್ಲ, ಪುಣ್ಯಾತ್ಮನಾಗ್ತಾನ. ಎಲ್ಲಿಯವರೆಗೆ ನಮಗೆ ಮರಣದ ಪ್ರಜ್ಞೆ ಇಲ್ಲವೋ ಅಲ್ಲಿಯವರೆಗೆ ಮನುಷ್ಯನಿಗೆ ಉದಾರ ಗುಣ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ವಿಚಾರ ಮಾಡಿ, ಕಡು ಲೋಭದಿಂದ ದುರ್ಗುಣ ಮನ್ಯಮುಂಟೆ. ಕಡು ಲೋಭಕ್ಕಿಂತ ಅತ್ಯಂತ ದುರ್ಗುಣವಾದಂಥ ಗುಣ ಇನ್ನೊಂದು ಇಲ್ಲ. ದೊಡ್ಡ ದುರ್ಗುಣ ಪಾಪಕ ಬಾಪಕೋನ ಅಂದ್ರೆ ಅದು ಲೋಭ. ಪಾಪದ ತಂದೆ ಯಾವುದಂದ್ರ ಲೋಭ. ಯಾಕ ತಾನು ಉಣ್ಣಂಗಿಲ್ಲ, ಇನ್ನೊಬ್ರಿಗೂ ಕೊಡಂಗಿಲ್ಲ, ಕಣ್ಣು ಮುಂದೆ ಕೆಟ್ಟು ಹೊಂಟದ. ಎಷ್ಟೋ ಜನ ನರಳಕತ್ತಾರ, ನೆರಳಿಲ್ಲ, ಅನ್ನ ಇಲ್ಲ, ಆಶ್ರಯ ಇಲ್ಲ. ಇವನಲ್ಲಿ ಸಾಕಷ್ಟು ಸಂಪತ್ತು ಇದೆ, ತಾನು ಗಂಜಿ ಕುಡಿಯಾಕತ್ತಾನ, ಹರಕ್ ಬಟ್ಟಿ ಉಡಾಕತ್ತಾನ, ಕಣ್ಣ ಮುಂದೆ ಹಸಿವಾದರನ್ನು ನೋಡಾಕತ್ತಾನ, ಆದ್ರ ಸಂಪತ್ತು ಬಚ್ಚಿ ಇಟ್ಕೊಂಡು ಕುಂತಾನ ಗಚ್ಚಿ ಹಂಗ. ಇವೆಲ್ಲ ನೋಡ್ರಿ ಹಳಿ ಮನೆಗಳು ಇರ್ತಾವಲ್ರಿ, ಹಣಿ ಈ ಕನಸು ಬೀಳ್ತಿರ್ತಾವ ನೋಡ್ರಿ. ನಾ ಬರ್ತೀನಿ ಅಂತೈತಿರಿ ಅಂತ ಹೇಳ್ತಾರೆ ಎಲ್ಲಾರು. ನಾನು ಮಠಕ್ಕೆ ಬಂದಿರ್ತಾರೆ, ಯಪ್ಪ ನಮ್ಮ ಮನ್ಯಾಗ ಬರ್ತೀನಿ ಅಂತೈತಿ ಅಂತಾರ ಅವ್ರು. ಏನು ಬರ್ತೈತಂತ? ಏನಿಲ್ಲ, ಒಂದು ಗಡಿಗೆ ಕಂಡಂಗೆ ಆಕೈತಿ, ಬಂಗಾರದ ನಾಣ್ಯ ಕಂಡಂಗೆ ಆಕೈತಿ, ಹಂಡೆ ಇರ್ಬೇಕ್ರಿ ನಮಗೆ ವಾಡ್ಯಾಗ. ಒಟ್ಟು ಮಕ್ಕೊಂಡ್ರೆ ಬರೀ ಚಿನ್ನದ ನಾಣ್ಯಗಳ ಶಬ್ದ ಆಕ್ಕಾವಂತವ್ರಿಗೆ. ಎಂಥ ಪುಣ್ಯವಂತರು! ಬರೀ ರೊಕ್ಕ ಶಬ್ದ ಆಗ್ತಾವಂತ, ಗ್ವಾಡ್ಯಾಗಿನ ರೊಕ್ಕ. ಯಪ್ಪ ನಾವು ಇದು ಬಹುತೇಕ ಇದು ಕರೆ ಇರ್ಬೇಕು ಅನ್ಸಕತ್ತೆ ನನಗೆ. ಯಾಕ ಇಲ್ಲ, ನಮ್ಮ ಮುತ್ತೆ ಗಳಿಸಿ ಇಟ್ಟಾನ, ಯಾರಿಗೂ ₹1 ಕೊಟ್ಟಿಲ್ಲ, ಯಾರಿಗೂ ಒಂದು ದಾನ ಮಾಡಿಲ್ಲ. ಬರೀ ದುಡಿಯೋದು, ತಾನು ಸಹಿತ ತನ್ನ ಹೊಟ್ಟಿಗೆ ತಿಂದಿಲ್ಲ, ನಮಗೂ ಕೊಟ್ಟಿದ್ದಿಲ್ಲ. ಅವು ಹೋಗುವಾಗ ಏನು ಹೇಳಲಾರ್ದಂಗೆ ಹೋಗ್ಯಾನ. ಬಹುತೇಕ ಈ ಗ್ವಾಡ್ಯಾಗ ಇಟ್ಟಿರ್ಬೇಕು. ಅದಕ್ಕೆ ಅವು ಬರ್ತೀನಿ. ಅದಕ್ಕೆ ಅವು ಮಕ್ಕೊಂಡ್ರೆ ಸಾಕು, ಗ್ವಾಡ್ಯಾಗ 4 ಮೂಲ್ಯಾಗ ಶಬ್ದ ಕೇಳಾಕತ್ತೈತಿ. ಹಿಂಗೆ ಯಾರಿಗೆ ಬಹಳ ಶಬ್ದ ಕೇಳಾಕತ್ತಿತ್ತಂದ್ರ ಮಹಾಪಾಪಿಗಳಂತ ತಿಳ್ಕೊರಿ. ಯಾಕಂದ್ರೆ ಪಾಪದ ಹಣ ಅದು. ದಾನ ಇಲ್ಲ, ಧರ್ಮ ಇಲ್ಲ, ಮುಚ್ಚಿಟ್ಟು ಹೋಗ್ಯಾನಂತಂದ್ರೆ ಅದು ಪುಣ್ಯ ಬರುವುದಿಲ್ಲ. ನೀ ಗಳಿಸಿದ್ದನ್ನ ದಾನ ಮಾಡು. ಯಾರಿಗೆ ದಾನ ಮಾಡೋ ಗುಣ ಬರ್ತದಂತಂದ್ರ ಭಗವಂತಗೆ ಬರ್ತದಂತ. ಭಗವಂತ ನಮ್ಗೆ ದಾನ ಮಾಡ್ಯಾನ. ಈ ಗಾಳಿ ಕೊಟ್ಟಾನ, ನೀರು ಕೊಟ್ಟಾನ, ಭೂಮಿ ಕೊಟ್ಟಾನ, ಇಲ್ಲ ಈ ಮಾನವ ಶರೀರ ಕೊಟ್ಟಾನ. ಇದನ್ನ ದಾನ ಮಾಡಿದವ್ರು ಯಾರು ಹೇಳಿದ್ರಲ್ಲ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳಿಗೆ ನಿಂಬೆ ರಾಮನಾಥ. ಜೇಡರದಾಸಯ್ಯನವ್ರು ಹೇಳ್ತಾರ, ಅದು ಭಗವಂತ ಕೊಟ್ಟದ್ದನ್ನ ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ಒಂದಿಷ್ಟು ನೀರು ಅಲ್ಲೇ ತಗೊಂಡು ಅಲ್ಲೇ ಹಾಕೋದು. ದಾನ ಮಾಡು, ಕರುಣಾಮೂರ್ತಿ. ನೀನು ಅಡಿಗೆ ಮಾಡಿದ ಗೃಹಸ್ಥರ ಧರ್ಮ ಐತಿ. ಏನು, ನೀವು ಅಡಿಗೆ ಮಾಡಿದ ಮ್ಯಾಗ ಒಂದಿಷ್ಟಾದ್ರೂ, ಒಂದು ಪಾಲಾದ್ರೂ ಒಂದಿಟ್ಟು ಎಡೆ ಮಾಡಬೇಕು. ಹಸಿದವ್ರಿಗೆ ಅನ್ನ ಕೊಡ್ಬೇಕು. ಇಲ್ಲ ಮುಸ್ರಿ ಕೈಲಿ ಗುಬ್ಬಿ ಸಹಿತ ಹೊಡೆಯಂಗಿಲ್ಲ. ಯಾಕೆ? ಮುಸ್ರಿ ಗುಬ್ಬಿ ತಿಂದು ಹೋದ್ರೆ ಏನು ಮಾಡೋದು? 4 ಅಗಳ. ಇಂಥ ಪಾಪಿಗೇಡಿ ಮನಸ್ಸ. ಆದರೆ ಜಗತ್ತಿನೊಳಗ ಎಷ್ಟು ಹಚ್ಕೊಂಡು ಬಿಟ್ಟಾನ ಮನುಷ್ಯ, ಎಷ್ಟು ಲೋಭಿ ಆಗಿಬಿಟ್ಟಾನಂತಂದ್ರ ವಿವೇಕನೇ ಇಲ್ಲ. ಇವೆಲ್ಲ ಕಾಮ, ಕ್ರೋಧ, ಲೋಭ. ಕಾಮಶ್ಯ ಕ್ರೋಧಶ್ಯ ಲೋಭಶ್ಯ ದೇಹೇ ತಿಷ್ಟಂತಿ ತಸ್ಕರಾಹ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗ್ರತ. ಕಾಮ,
ಕ್ರೋಧ, ಲೋಭ, ಇವು ಮೂವರ ಕಳ್ಳರು ನಮ್ಮೊಳಗ ಕುಂತಾರ. ಜ್ಞಾನದ ರತ್ನವನ್ನ ಅಪಹರಣ ಮಾಡಕತ್ತಾರ. ಅದಕ್ಕೆ ತಿಳ್ಕೋ, ಜಾಗರನಾಗು 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 ಅಂತ ಹೇಳಕತ್ತಾರ. ಭಗವದ್ಗೀತೆಯಲ್ಲೂ ಕೂಡ ಇವು ಮೂರ, ಕಾಮ, ಕ್ರೋಧ, ಲೋಭ, ಇವು ನರಕದ ಬಾಗಿಲು ಅಂತ ಹೇಳ್ಯಾರ. ಇವು ನರಕಕ್ಕೆ ಬಾಗಿಲು, ಇವನನ್ನು ಬಿಡು, ತ್ಯಜಿಸು. ಇವು ಇವು ಎಲ್ಲಿ ಇರ್ತಾವ? ಕಾಮ, ಕ್ರೋಧ, ಲೋಭ ಎಲ್ಲಿ ಇರ್ತಾವಲ್ಲ ಅಲ್ಲಿ ನೆಮ್ಮದಿ ಇರಂಗಿಲ್ಲ, ಶಾಂತಿ ಇರಂಗಿಲ್ಲ, ಬಹಳ ಕಳವಳ ಇರ್ತದ, ಮತ್ತ ಅಭಯ ಇರಂಗಿಲ್ಲ. ಯಾವಾಗಲೂ ಭಯ. ರೊಕ್ಕಿದ್ದಾವ್ ನೋಡ್ರಿ ಯಾವಾಗ ಶಾಂತಿ ಇರ್ತಾನ ನೋಡ್ರಿ. ಭಯ ಭಯ, ಯಾವಾಗ ಯಾರು ತಗೊಂಡು ಹೋಗ್ತಾರೋ, ಯಾವಾಗ ಏನಾಗ್ತದೋ, ಯಾವಾಗ ಬೆಂಕಿ ಬಿದ್ದು ಎಲ್ಲ ನಾಶ ಆಗ್ತದೋ, ಯಾವಾಗ ಕಳ್ಳರು ಬಂದು ತಗೊಂಡು ಹೋಗ್ತಾರೋ, ಸಮಾಧಾನ ಇರಂಗಿಲ್ಲ. ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತಃ ಸುಖ ಲೇಷಃ ಸತ್ಯಂ. ಅಲ್ಲಿ ಒಂದಿಷ್ಟಾದರೂ ಸುಖ ಇಲ್ಲ ಹಣದೊಳಗ. ಅದಕ್ಕ ಅದರ ಮೇಲೆ ಆಸೆ ಮಾಡಬೇಡ, ಲೋಭಿ ಆಗಬೇಡ. ಭಗವಂತ ನಮ್ಮ ಈ ಭೂಮಿಗೆ ಯಾಕೆ ಕಳಿಸ್ಯಾನಂತಂದ್ರ, ಭಗವಂತ ಈ ಭೂಮಿಯ ಈ ಜಗತ್ತಿನ ಒಡೆಯ, ದೇವನ ಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ. ಬಾಡಿಗೆ ಬಂದೀವಿ, ಭಗವಂತನ ಜಗತ್ತಿಗೆ ಬಂದೀವಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಹ ಮಾ ಗೃದಃ ಕಶ್ಯಸ್ವಿಧನಂ. ಈ ಜಗತ್ತ ಭಗವಂತನದದ. ಈಶಾವಾಸ್ಯ ಉಪನಿಷತ್ತಿನೊಳಗೆ ಹೇಳ್ತಾರ, ಈ ಜಗತ್ತು ಭಗವಂತನ ಜಗತ್ತದ, ಆಶೆ ಮಾಡಬೇಡ, ಇದು ಭಗವಂತನ ಸಂಪತ್ತಂತೇಳಿ ನೀನು ಭೋಗಿಸು, ಆನಂದದಿಂದಿರು, ಬಹಳ ಗಳಿಸಬೇಡ, ಹಪಹಪಿ ಮಾಡಬೇಡ, ಕೂಡಿ ಹಾಕಬೇಡ, ನೀನು ತಿನ್ಲಾರ್ದಂಗೆ ಇರಬೇಡ, ನಿನ್ನ ಮುಂದಿರೋರ್ನು ತಿನ್ಲಾರ್ದಂಗೆ ಮಾಡಬೇಡ. ತಿನ್ನು, ಹಂಚು, ಉದಾರಿಯಾಗು. ಹೊರಗುಣವಾವುದು ಉದಾರ. ಯಾವುದು ಶ್ರೇಷ್ಠ ಗುಣ ಅಂದ್ರೆ ಕೊಡುವುದಂತ ನೋಡ್ರಿ. ಈ ಜಗತ್ತಿನೊಳಗೆ ಹೆಂಗಿರ್ಬೇಕಂದ್ರೆ ಇದು ಭಗವಂತನ ಸಂಪತ್ತಂತೇಳಿ ಭಾವಿಸ್ಕೊಂಡಿರಬೇಕು. ಬ್ಯಾಂಕಿನಾಗ ಕೆಲಸ ಮಾಡ್ತಾರೆ ನೋಡಿರೇನ್ರಿ, ಜಗತ್ತಿನೊಳಗೆ ಎಲ್ಲ ಥರದ ಬ್ಯಾಂಕ್ ಅದಾವ. ರೊಕ್ಕ ಎಲ್ಲಿಂದ ಬರ್ತಾವ್ರಿ? ಹೊಸ ಹೊಸ ನೋಟ್ ಅವರೆಲ್ಲ ಚಾಪಿಸ್ತಾರೆ, ಅವರೇ ಚಾಪಿಸ್ತಾರೆ. ಕೋಟಿಗಟ್ಟಲೆ ರೊಕ್ಕ ನೋಡ್ತಾರೆ ದಿನ. ಅವರು ಹೊಸ ಹೊಸ ನೋಟ್ಗಳು ನೋಡ್ತಾರೆ, ದಿನ ಹಂಚ್ತಿರ್ತಾರೆ, ದಿನ ಕೊಡ್ತಿರ್ತಾರೆ, ತಗೊಳ್ತಿರ್ತಾರೆ, ಕೊಡ್ತಿರ್ತಾರೆ, ತಗೊಳ್ತಿರ್ತಾರೆ. ಹೊತ್ತು ಮುಳುಗಿದ ಮ್ಯಾಗ ಇವೆಲ್ಲ ರೊಕ್ಕ ಹೆಂಗೆ ಬಿಟ್ಟು ಹೋಗ್ಲಿ ಅಂತಾರನ. 5 ಗಂಟೆ ಆದ ತಕ್ಷಣ ಏನಾರು ಅದ್ರ ಮ್ಯಾಗ ಒಂದಿಷ್ಟು ಆಲೋಚನೆ ಬರ್ತದನ ಅವ್ರಿಗೆ. ಅವ್ರ ರೊಕ್ಕನೇ ದಿನ ಎಣಿಸ್ತಾರ, ಕೋಟಿಗಟ್ಟಲೆ ಎಣಿಸ್ತಾರ, ವ್ಯವಹಾರ ಮಾಡ್ತಾರ. ಆದ್ರೆ ಬರುವಾಗ ಒಂದಿಷ್ಟು ಆಸೆ ಮಾಡಂಗಿಲ್ಲ, ಒಂದಿಷ್ಟು ಭಾವ ಬರಂಗಿಲ್ಲ. ಅವ್ರ ರೊಕ್ಕಲ್ಲೇನು ವ್ಯವಹಾರ ಮಾಡಲಿಲ್ಲೇನು, ವ್ಯವಹಾರ ಮಾಡಿದ್ರು ಅವ್ರ ರೊಕ್ಕಗಳ ಹೆಂಗ ಅಲ್ಲಿ ನಿರ್ಭಾವ, ನಿರ್ಲಿಪ್ತತ್ವ ಐತಲ್ಲ, ಹಂಗ ನಮ್ಮ ಮನಸ್ಸು ಜಗತ್ತಿನೊಳಗ ನಿರ್ಲಿಪ್ತವಾಗಿರಬೇಕು. ಇದು ಭಗವಂತನ ಜಗತ್ತ. ಕ್ರೋಢೀಕರಣ ಮಾಡಬಾರ್ದು, ಆಸೆ ಮಾಡಬಾರ್ದು, ಕೊಟ್ಟು ಹೋಗಬೇಕು ಅಂತ ಮನುಷ್ಯನೊಳಗೆ ಭಾವ ಇರಬೇಕು. ಮೋಳಿಗೆ ಮಾರಯ್ಯನವರು ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರ? ಆನೆ, ಕುದುರೆ, ಬಂಡಿ ಭಂಡಾರವಿರ್ದೊಡೇನು ತಾನುಂಬುವುದು ಪಡಿಯಕ್ಕಿ, ಕುಡಿಯುವುದು ಒಂದಾವಿನ ಹಾಲು, ಮಲಗುವುದರ್ಧ ಮಂಚ, ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಎಲೆ ಮುರುಳೆ. ಈ ಸಿರಿ ಮೆಚ್ಚಿ ಕೆಡಕ್ ಹೋಗಬೇಡ. ನಿನಗೆ 1000 ಕೋಟಿ ಇದ್ರು ನೀನು ಅರ್ಧ ಮಂಚದ ಮ್ಯಾಗ ಮಲಗಬೇಕು. ನೀನು 1000 ಕೋಟಿ ರೂಪಾಯಿ ಗಳಿಸಿದ್ರು, 1000 ಮೂಟೆಗಳ ಧಾನ್ಯಗಳ ನಿನ್ನ ಹತ್ರ ಇದ್ರು ಕೂಡ ಉಣ್ಣೋದು 3 ಹೊತ್ತ. ಭಾಳ ಸಂಪತ್ತು ಐತೆ ಅಂತೇಳಿ ಹಗಲೆಲ್ಲ ಹಾಕ್ತೀವನ್? ಇಲ್ಲ. ಹೊಟ್ಟೆ ತುಂಬಿದ್ಮ್ಯಾಗ ಮುಗಿದು ಹೋತು. ಗೇಣು ಹೊಟ್ಟಿ ತುಂಬಿತಂದ್ರೆ ಮುಗಿದು ಹೋತು, ಏನು ಬೇಕಾಗಿಲ್ಲ, ಒಂದಿಷ್ಟು ಹಾಲ. ಆದ್ರೂ ಮನುಷ್ಯ ಇಷ್ಟೆಲ್ಲ ಇದ್ರು, ಇಷ್ಟೆಲ್ಲ ನಶ್ವರತೆ ಅಂತ ಗೊತ್ತಿದ್ರು ಆಸೆ ಮಾಡ್ತಾನಲ್ಲ. ಇದಕ್ಕಿಂತ ದೊಡ್ಡ ದುರ್ಗುಣ ಇನ್ನೊಂದಿಲ್ಲ. ಸಾವಿಗೆ ಸಂಗಡ ಯಾರಿಲ್ಲ ಅಂತ ಕೊನೆಯಲ್ಲ ಇನ್ನೊಳಗೆ ಹೇಳ್ತಾರ. ಈ ಒಡಲು ಭೂಮಿಯ ಸಂಘ, ಒಡವೆ ತಾನೇನಪ್ಪುದು. ಪ್ರಾಣ ವಾಯುವಿನ ಸಂಘ. ನಮ್ಮ ಪ್ರಾಣ ಮಹಾಪ್ರಾಣದೊಳಗೆ ಲಯವಾಗಿ ಹೋಗಿಬಿಡ್ತದ. ಅದನ್ನು ಅರ್ಥಕೋ. ಯಾವಾಗ ನೀ ಸಾವನ್ನು ಅರ್ತಿಯೋ ಆವಾಗ ಈ ಗುಣ ಹೋಗ್ತದ. ಒಂದು ದೃಷ್ಟಾಂತ ಹೇಳಿ ಮುಗಿಸ್ತೀನಿ. ಇನ್ನೂ ಭಾಳ ಪೂಜ್ಯರು ಮಾತಾಡೋರು ಅದಾರ. ಹೆಂಗ ಆಸೆ ಮನುಷ್ಯನನ್ನ ಲೋಭ ಸಣ್ಣವರನ್ನಾಗಿ ಮಾಡ್ತದಂದ್ರ,
ಒಬ್ಬ ಹೆಣ್ಮಗಳಿದ್ಲಂತ್ರಿ. ಒಬ್ಬ ಹೆಣ್ಮಗಳು ಬಹಳ ತಪಸ್ಸು ಮಾಡಿ ಒಂದು ವರ ಪಡೆದಿದ್ಲು. ಏನು? ತನ್ನಷ್ಟು ವೇಗವಾಗಿ ಓಡೋರು ಜಗತ್ತಿನೊಳಗೆ ಯಾರೂ ಇರಬಾರ್ದು. ಭಾಳ ಸ್ಪೀಡ್, ಹೆಂಗಂದ್ರೆ ಶರವೇಗ. ಹ್ಯಾಂಗ ಬಿಲ್ ಇಲ್ಲಿ ಬಿಟ್ಟಿದ್ದಷ್ಟ ಗೊತ್ತಾಗಿರ್ತದ, ಈ ಬಂದೂಕ್ ಇಲ್ಲಿ ಬಿಟ್ಟಿದ್ದಷ್ಟ ಹೊಡೆದಿದ್ದಷ್ಟ ಗೊತ್ತಾಗಿರ್ತದ, ಅಲ್ಲಿ ಹೋಗಿ ರೀಚ್ ಆಗಿರ್ತದ. ಅಷ್ಟು ಸ್ಪೀಡ್ ಓಡ್ಬೇಕನ. ಹಿಂಗ ಬೃಹಸ್ಪತಿ ದೇವರಲ್ಲಿ ವರ ಬೇಡ್ಕೊಂಡಂತ ವರ ಪಡ್ಕೊಂಡಿದ್ಲು ಒಬ್ಬ ಹೆಣ್ಮಗಳು. ಯಾಕೆ ಹಂಗ ಆ ವರ ಪಡ್ಕೊಂಡಿದ್ಲಂದ್ರ ಆಕೆಗೆ ಏನು ಉದ್ದೇಶ ಇತ್ತಂದ್ರೆ ನಾನು ಮದುವೆ ಆಗಬಾರ್ದು. ಒಂದು ವೇಳೆ ನಮ್ಮ ತಂದೆ ತಾಯಿ ನನಗೆ ಮದುವೆ ಮಾಡ್ಬೇಕಂತ ಒತ್ತಾಯ ಮಾಡಿದ್ರ ಯಾವ ನನ್ನ ಜೋಡಿ ಮದುವೆ ಆಗ್ತಾನೋ ಅವ ನನ್ನ ಓಡೋದ್ರೊಳಗೆ ಸೋಲಿಸ್ಬೇಕು. ಯಾವ ಮದುವೆ ಆಗ್ತಾನ ಅವ ನನ್ನನ್ನು ಓಡೋದ್ರೊಳಗೆ ಸೋಲಿಸಿದ್ರೆ ಅವನ ಜೊತೆ ಮದುವೆ ಆಗ್ತೀನಿ ಅಂತೇಳಿ ಆಕೆ ಷರತ್ತು ಮಾಡಿದ್ಲು. ಎಲ್ಲರೂ ಬರ್ತಿದ್ರು, ಗಂಡ್ಮಕ್ಳು ಎಲ್ಲ ರಾಜ್ಯದಿಂದ ಬರ್ತಿದ್ರು, ಎಲ್ಲ ಊರಿನಿಂದ ಬರ್ತಿದ್ರು. ಬಹಳ ಚಂದ ಸುರದ್ರೂಪಿ ಇದ್ಲು. ಮದುವೆ ಆಗ್ತೀನಂತ ಬರ್ತಿದ್ರು. ನೋಡಕ್ ಆಯ್ತು, ಪಂತ ಕಟ್ಟಿ ಓಡಬೇಕು. ಗಂಡ ಗಚ್ಚಾಕಿ ನಿಂತು ಬಿಡ್ತಿದ್ಲು ಹೆಣ್ಮಗಳು. ಇವ 4 kg ಹಿಟ್ಟಿರೋದಿಲ್ಲ, ಈಗ ಹೋಗಿ ಎಲ್ಲ ಮುಟ್ಟೆ ಬಿಡ್ತಿದ್ಲು ತನ್ನ ಇದನ್ನ ಗೆರೆಯನ್ನ. ಎಷ್ಟು ಜನ ಬಂದ್ರು ಅಷ್ಟು ಜನ ಸೋತು ಹೋಗಿದ್ರು. ಆ ಹೆಣ್ಮಗಳ ಮ್ಯಾಗ ಒಬ್ಬ ಮನುಷ್ಯನಿಗೆ ಮನಸ್ಸಾಯ್ತು, ಹೇಗಾದ್ರೂ ಮಾಡಿ ಈ ಕನ್ಯೆಯನ್ನು ನಾನೇ ಮದುವೆ ಮಾಡ್ಕೋಬೇಕಂತ ಹೇಳಿ ಅವನು ಕೂಡ ಬೃಹಸ್ಪತಿ ಧ್ಯಾನ ಮಾಡಕ್ ಶುರು ಮಾಡ್ತಾನೆ. ಧ್ಯಾನ ಮಾಡಿ ತಪಸ್ಸು ಮಾಡಿ ಹೊಲಸ್ಕೊಳ್ತಾನ. ಬೃಹಸ್ಪತಿ ಪ್ರತ್ಯಕ್ಷಾಗಿ ಕೇಳ್ತಾನೆ, ಏನು ಬೇಕು ಕೇಳು, ಏನು ಬೇಕು ಕೇಳಂದಾಗ, ನನಗೆ ಇಂಥ ಕನ್ಯೆಯನ್ನು ಮದುವೆ ಮಾಡ್ಕೊಳ್ಬೇಕಾಗೈತಿ, ಅದಕ್ಕೆ ನನಗೆ ವರ ಕೊಡು. ಆಕೆ ಭಾಳ ಸ್ಪೀಡ್ ಹೊಡ್ತಾಳ, ಆಕಿನ ಸೋಲಿಸುವಂಥದ್ದು ಶಕ್ತಿ ಕೊಡು ಅಂದಾಗ, ಇಲ್ಲಪ್ಪ ಈಗಾಗಲೇ ಆ ವರ ಕೊಟ್ಟು ಬಿಟ್ಟೀನಿ, ಆಕಿನ ಸೋಲ್ಸಕ್ಕೆ ಯಾರಿಂದ ಆಗೋದಿಲ್ಲ, ಆ ವರವನ್ನು ಮೊದಲೇ ಪಡ್ಕೊಂಡಾಳ, ಆಗೋದಿಲ್ಲ. ಮತ್ತೆ ನಾನು ತಪಸ್ಸು ಮಾಡೀನಿ, ಉಗ್ರ ತಪಸ್ಸು ಮಾಡೀನಿ, ಹೇಗಾದ್ರೂ ಮಾಡಿ ನನಗೆ ಹೊರ ಕೊಡ್ಲೇಬೇಕಿನ್ನು ಸೋಲ್ಸಬೇಕನ ಅಂದಾಗ, ಆಯ್ತು ನಿನಗೊಂದು ಉಪಾಯ ಹೇಳ್ತೀನಿ, ಹಂಗೆ ಮಾಡು. ಏನು ಉಪಾಯ? ಇಬ್ರು ಓಡ್ತಿರಲ್ಲ, ಓಡೋ ಹಾದ್ಯಾಗ ಚಲೋ ಬಂಗಾರದ ಇಟ್ಟಂಗಿಗಳನ್ನು ಅಲ್ಲಿ ಇಡು. ದಾರಿ ಗುಂಟ ಬರೀ ಇಟ್ಟಂಗಿಗಳನ್ನು ಇಡು ನೀನು, ಆವಾಗ ನೋಡೋನು ಮಜಾ ಅಂತ ಹೇಳಿದ ಬೃಹಸ್ಪತಿ. ಆಯ್ತ್ರ ಅಂತೇಳಿ ಇವತ್ತು 10 ಗಂಟೆಗೆ ಓಟ ಶುರು ಆಗ್ತೈತೆ ಅನ್ನೋದ್ರೊಳಗ ಇವ್ ಮುಂಜಾನೆ 6ರಿಂದ 1-2 ಕಿಲೋಮೀಟರ್ ಬರೀ ಬಂಗಾರದ ಇಟ್ಟಂಗಿ ಒಟ್ಕೋತ ಹೋದ. 10ಕ್ಕೆ ಬಂದು ನಿಂತ. ಇಬ್ರು ಗಂಡ ಗಚ್ಚಿ ಹಾಕಿ ಓಡಾಕ ನಿಂತರು. ಶುರು ಅಂದ್ರು ನೋಡ್ರಿ, ಓಡಾಕ್ ಶುರು ಮಾಡಿದ್ರು. ಹೆಣ್ಮಗಳು ಇವ್ ಇನ್ನ 4 kg ಹೋಗಿದ್ದಿಲ್ಲ, ಈಗಾಗಲೇ ಅಂಬಲಜರಿ ದಾಟಿ ಹೋಗಿದ್ಲು. ಇನ್ನ ಮಠ ಎಲ್ಲ ಹಿಂಗೆ ಮಠನ ದಾಟಿದ್ದಿಲ್ಲ, ಈಗಾಗಲೇ ಅಂಬಲಜರಿ ದಾಟಿ ಆ ಕಡೆ ಎಲ್ಲ ಪ್ಲಾಟ್ ದಾಟಿ ಹೋಗಿದ್ಲು. ಪ್ಲಾಟ್ ದಾಟನ ಅಲ್ಲಿ ಫಾರೆಸ್ಟ್ದಾಗ ಕೆಂಪು ಹೊಳ್ಯಾಕತ್ತಿದ್ವು ನೋಡ್ರಿ ಬಂಗಾರದ ಇಟ್ಟಂಗಿ. 10 ಗಂಟೆಗೆ ಬಿಸಿಲೊಳಗೆ ಬಂಗಾರ ನೋಡಿದಕ್ಕಿನ್ನ ಓಟದ ವೇಗ ಕಡಿಮೆ ಆತು. ಅಯ್ಯೋ ಬಂಗಾರ ತಗೊಂಡ್ಲು. ಇವ್ ಅಷ್ಟರೊಳಗೆ ಮೆಲ್ಲಕ್ಕೆ ಹೊಡ್ಕೊಂಡು ಹೋದ. ಇನ್ನು ಈಗ ತಗೊಳಕತ್ತಿದ್ಲು. ಆಕಿಗೆ ಧೈರ್ಯ ಇತ್ತಲ್ಲ, ನನ್ನಷ್ಟು ವೇಗವಾಗಿ ಓಡೋರು ಯಾರೂ ಇಲ್ಲ, ನಾ ಬೃಹಸ್ಪತಿಯಿಂದ ವರ ಪಡೆದೇನೆ ಅಂತ ಹೇಳಿ ಗರ್ವದಿಂದ ಎಲ್ಲ ಆರಿಸ್ಕೊಂಡ್ಲು. ಮತ್ತೆ ಬುರ್ರ ಅಂತ ಹೋಗಿಬಿಟ್ಲು. ಮತ್ತೆ ಒಮ್ಮೆಲೆ ಒಂದ ಓಟಕ್ಕೆ ನೀಲಗಿರಿ ಕುಡಿಯನ ದಾಟಿದ್ಲು. ಇವ ಅವಾಗ ಸೌಕಾಸ್ ಇನ್ನ ದೇಸಾಯರ ಹೊಲ ದಾಟಿದ್ದ. ಮತ್ ಮುಂದೆ ಹೋಗ್ಯಾನ. ಹಂಗ ಮುಂದ ಗಲಗಲಿ ಮಟ್ಟ ಹೆಂಗ ಮುಂದೆ ಹೋಗೈತೆ ಹಂಗ ಬಹಳಷ್ಟು ಇಟ್ಟಂಗಿಗಳನ್ನು ಒಂದೊಂದ್ ಕಡೆ 10-20 ಇಟ್ಟಿದ್ದು ಎಲ್ಲಾರು ಹೋಗಿ ಹೊಳಿ ದಾಟಬೇಕಾಗಿತ್ತು. ನನ್ನೇನು ಸೋಲಿಸ್ತಾನೆ ಬಿಡು, ಎಲ್ಲ ಬಂಗಾರ ತಗೊಳ್ಬೇಕಂತಾಳೆ ಹೆಣ್ಮಗಳು. ಬಂಗಾರ ಎಲ್ಲ ಗ್ವಾಳೆ ಮಾಡಿಕೊಂಡು ಗಂಟು ಕಟ್ಕೊಂಡು ಭಾರ ಹೆಚ್ಚಾತು, ಓಟದ ವೇಗ ಕಡಿಮೆ ಆತು. ಇವ ಸೌಕಾಸ್ ಹೊಳಿ ದಾಟಿಬಿಟ್ಟ. ಆಕೆ ಓಡ್ತೀನಂತ ತಿಳ್ಕೊಂಡಿದ್ಲು, ಆದ್ರೆ ಎಲ್ಲ ಬಂಗಾರದ ಇಟ್ಟಂಗೆ ತಗೊಂಡು ಭಾರ ಹೆಚ್ಚಾಯ್ತು, ಓಡೋದಾಗಲಿಲ್ಲ, ಸೋತು ಬಿಟ್ಲು. ಮದುವೆ ಆಗಬೇಕಾಗಿ ಬಂತು. ಹಂಗ ಬಂಗಾರದ ಇಟ್ಟಂಗಿ ನಮ್ಮನ್ನು ಸೋಲಿಸಿ ಬಿಡ್ತದ, ನಮ್ಮನ್ನ ಮರಳು ಮಾಡಿ ಬಿಡ್ತದ. ಆ ಲೋಭದ ಗುಣ ನಮಗೆ ಗೆಲುವು ಕೊಡಂಗಿಲ್ಲ. ಹಂಗ ನಮ್ಮ ಭಾರ ಕಡಿಮೆ ಇತ್ತಂದ್ರೆ ಶ್ರೀಶೈಲ ಯಾತ್ರಾ ಮಾಡ್ತೀರಿ ನೀವು, ಎಷ್ಟು ನಿರಾಳವಾಗಿ ಹೋಗ್ತೀರಿ ಅಷ್ಟು ನಿಮ್ಮ ಯಾತ್ರಾ ಸಫಲವಾಗ್ತದೆ. ಎಷ್ಟು ಬ್ಯಾಗ್ ಹೊತ್ಕೊಂಡು ಹೋಗ್ತೀರ ಅಷ್ಟ
ಕಷ್ಟ ಆಗ್ತೈತಿ. ಹಂಗೆ ಇದು ಒಂದು ಜೀವನದ ಯಾತ್ರೆ. ನಾವು ನಡ್ಕೊಂತ ಹೊಂಟಿವಿ, ನಮ್ಮ ಭಾರ ಕಡಿಮೆ ಮಾಡ್ಕೊಳ್ಬೇಕು. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು, ಈ ವಜನ ಏನೈತಲ್ಲ ಇದನ್ನ ಬಿಡ್ಬೇಕಿದು. ಇದು ಕಣ್ಣಿಗೆ ಕಾಣ್ಲಾರ್ದು ವಜನ. ಇದು ಭಾರ ಕಣ್ಣಿಗೆ ಕಾಣಂಗಿಲ್ಲ ಪಾಪ. ಎಷ್ಟು ಜನ ಹತ್ತಾವು, ಎಷ್ಟು ಜನ ಅಳಾಕತ್ತಾರ, ಎಷ್ಟು ಜನ ಸಾಯಾಕತ್ತಾರ. ಇಷ್ಟು ಜಗತ್ತಿನೊಳಗೆ ಯಾರ ಕಣ್ಣಾಗ ನೀರು ಬಂದಿದ್ರ ಅದಕ್ಕೊಂದು ಕಾಮನೇ ಕಾರಣ. ಈ ಜಗತ್ತಿನೊಳಗೆ ಯಾರಾದ್ರೂ ಕಣ್ಣು ಕೆಂಪಾಗಿದ್ರ ಅದಕ್ಕೆ ಕ್ರೋಧನ ಕಾರಣ. ಈಗ ಜಗತ್ತಿನೊಳಗೆ ಯಾರಿಗಾದ್ರೂ ದುಃಖ ಕಾಡಿತ್ತಂತಂದ್ರ, ಭಯ ಕಾಡಿತ್ತಂದ್ರ ಅದಕ್ಕೆ ಲೋಭ, ಮೋಹ, ಮದ, ಮತ್ಸರನೇ ಕಾರಣ. ಇದು ಹೆಂಗಿರ್ತೈತೆ ಅಂತಾರೆ ಲೋಭ ಗುಣ. ಒಂದೇ ಒಂದು ದೃಷ್ಟಾಂತ ಏನಂದ್ರೆ, ಹೆಣ್ಮಗಳು ಭಾಳ ಚಂದ ಇದ್ಲಂತ್ರಿ. ಕನ್ಯೆ ಭಾಳ ಚಂದ, ಸುರದ್ರೂಪಿ, ಒಳ್ಳೆ ಕುಲದಾಕಿ, ಒಳ್ಳೆ ಕುಟುಂಬ, ಒಳ್ಳೆ ಮನೆತನ, ಒಳ್ಳೆ ಚಾರಿತ್ರ್ಯ. ಆದ್ರೆ ಆಕೆ ಮದುವೆನೇ ಆಗಲಿಲ್ಲಂತೆ. ಯಾರು ಯಾಕೆ ಆಗಲಿಲ್ಲ ಅಂತಂದ್ರೆ, ಈ ಮೂಗಿಗೆ ಸುಣ್ಣ ಹಚ್ಚಿದಂಗೆ ಬಿಳುಪ ಬಂದ್ಬಿಟ್ಟಿತ್ತಂತ ಮೂಗಿಗೆ ಒಂದಕ್ಕೆ. ಕುಲ ನೋಡಿದ್ರ ದೊಡ್ಡದು, ಚಾರಿತ್ರ್ಯ ನೋಡಿದ್ರ ಬಹಳ ಶುದ್ಧ, ಸಂಪತ್ತಿಗೆ ಏನೂ ಕಡಿಮೆ ಇಲ್ಲ, ಶರೀರದೊಳಗೆ ಏನೂ ಮುಖ್ಯ ಇಲ್ಲ. ಆದ್ರ ಮೂಗು ಒಂದು ಬಿಳುಪ ಹತ್ತಿ ಬಿಟ್ಟಿತ್ತಂತ ನೋಡ್ರಿ. ಆ ಮೂಗು ಒಂದು ಬಿಳುಪ ಹತ್ತಿದ್ದಕ್ಕೆ ಯಾರೂ ಮದುವೆ ಆಗಲಿಲ್ಲಂತ. ಹಂಗ ಲೋಭ ಗುಣ ನಮ್ಮೊಳಗಿತ್ತಂದ್ರ ನಾವು ತಿರಸ್ಕೃತರಾಗ್ತೀವಿ. ಯಾರಿಂದಂದ್ರ ಭಗವಂತನಿಂದ ನಾವು ದೂರ ಆಗ್ತೀವಿ. ಅದಕ್ಕೆ ಇದು ಅತ್ಯಂತ ದೊಡ್ಡ ದುರ್ಗುಣ. ಅದನ್ನು ದೂರ ಮಾಡಬೇಕಂತ ಹೇಳಿ ನನ್ನೆರಡು ತೊದಲ ನುಡಿಗಳನ್ನು ಗುರುವಿನ ಚರಣಗಳಿಗೆ ಸಮರ್ಪಣೆ ಮಾಡಿ ವಿಷಯಕ್ಕೆ ವಿರಾಮ ಹೇಳುವ ಮುಂಚೆ, ನಮ್ಮ ಯಲ್ಲಾಲಿಂಗ ಮಠದ ಎಲ್ಲ ಆಯೋಜಕರು ನೀವು 7ನೇ ತಾರೀಕು ಬರ್ಬೇಕ್ರಿ ಬುದ್ಧಿ ಅಂದ್ರೆ, ಆಯ್ತಪ್ಪ ಬರ್ತೀನಿ ಅಂತ ಹೇಳಿದೆ. ನಾನು ಸಿದ್ದೇಶ್ವರಪ್ಪಗಳ ಕಡೆ ಇದ್ದೆ. 9ನೇ ತಾರೀಕಿಗೆ ಹೋದವರು ಈಗ 2 ದಿನ ಬೂದಿ ಬೆಳೆದು ಬಂದಿವಿ ಅಂತ. ಪೂಜ್ಯರು ಇವತ್ತು ಅಮಲಜೇರಿ ಗ್ರಾಮಕ್ಕೆ ಬಂದು ಹೋದರು, 2 ಸಲ ಬಂದು ಹೋದರು. ಅವ್ರ ದರ್ಶನ ನೀವು ಪಡ್ಕೊಂಡ್ರಿ. ಅವರಂಥ ಮಹಾತ್ಮರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅವರ ನಡೆದಾಡುವ ದೇವರು 13ನೇ ವಯಸ್ಸಿನಿಂದ 1 ರೂಪಾಯಿ ರೊಕ್ಕನೂ ಮುಟ್ಟಿಲ್ಲ ಅಂತ. ಅಂಥ ತ್ಯಾಗದ ಬುದ್ಧಿ ಇರುವಂಥ ಮಹಾತ್ಮರು ಎಂದೂ ಏನೂ ಆಸೆ ಮಾಡಿಲ್ಲ, ಇದ್ದಾಗೂ ಆಸೆ ಮಾಡಲಿಲ್ಲ. ಹೋದಾಗಾದ್ರೂ ದೊಡ್ಡ ಗುಡಿ ಗುಂಡಾರಗಳನ್ನು ಕಟ್ಟಿಸ್ಬೇಕಂದ್ರೂ ಅದೂ ಇಲ್ಲ, ನನ್ನ ಬೂದಿ ಮಾಡಿ ನದ್ಯಾಗ ಚೆಲ್ಲಿ ಬಿಡ್ರಂತ ಹೇಳಿದ್ರು. ಜೀವನದುದ್ದಕ್ಕೂ ಮಠ ಕಟ್ಟಲಿಲ್ಲ, ಏನೂ ಮಾಡಲಿಲ್ಲ. ಬರೇ ಜ್ಞಾನ 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 ಅಂದರು. ಕಡೆಗೆ ಅವ್ರು ಹೇಳಿದರು, ನಾನು ಇಷ್ಟು ದಿನ ಆಹಾರ ವಿಹಾರದಲ್ಲಿ ಇಷ್ಟು ಸೂಕ್ಷ್ಮತೆಯಿಂದ ಇದ್ದೆ, ಆದರೂ ನನಗಿಂತ ಸಂದರ್ಭ ಬಂದೈತಂದ್ರೆ ನಿಸರ್ಗ ದೇವತೆ ನನ್ನ ಕರೆಯಾಕ ಬಂದಾಳ. ನಾನು ಸ್ವಾಗತಿಸಿ